ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅನ್ಕೋತೀನಿ. ನಾವು ಕೂಡ ಆರಾಮದೇವೆ ನೋಡ್ರಿ. ಬರ್ರಿ ಇವತ್ತಿನ ವಿಡಿಯೋ ಚಾಲೂ ಮಾಡೋಣ ಅಂತ. ಚಾಲೂ ಮಾಡೋಕ್ಕಿಂತ ಮುಂಚೆ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳತ್ತೇನೆ. ಏನಂತ ಅನ್ನೋದು ಹೇಳ್ತೇನಂತ. ಅದಕ್ಕಿಂತ ಮೊದಲು ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಹಂಗೆ ಲೈಕ್ ಕೊಡ್ರಿ ಮತ್ತು ಶೇರ್ ಕಮೆಂಟ್ ಮಾಡೋದನ್ನು ಮರ್ಯಾಕೆ ಹೋಗ್ಬೇಡ್ರಿ. ಕೊನೆ ತನಕ ಎಲ್ಲಿ ಸ್ಕಿಪ್ ಮಾಡ್ಲಂಗೆ ನೋಡ್ರಿ. ನೋಡಿಬಿಟ್ಟು ಇವತ್ತಿನ ರೆಸಿಪಿ ಹೆಂಗೆ ಐತಿ ಅನ್ನೋದನ್ನು ಹೇಳ್ರಿ. ಈಗ ಆಲ್ರೆಡಿ ರೆಸಿಪಿದ ಪ್ರೊಸೆಸ್ ಸ್ಟಾರ್ಟ್ ಆಗೈತಿ. ನಮ್ಮ ಮೇಡಮ್ ಕುಂತಾರ, ಬಾಲ್ ಮಾಡ್ಕೊಂಡಾರ. ಒಂದು ಅಲ್ಲಿ ಹೋಗಿದ್ದೈತಿ, 2 ದಬ್ರ್ಯಾಗ ಅದಾವ. ಇವತ್ತು ಕಂಚಿಕಾಯಿ ಉಪ್ಪಿನಕಾಯಿ ಹಾಕಕತ್ತಾರ ನಮ್ಮ ಅತ್ತಿ. ಅವ್ರು ಯಾವ ರೀತಿ ಉಪ್ಪಿನಕಾಯಿ ಮಾಡ್ತಾರೆ, ಯಾವ ರೀತಿ ಅದರ ವಿಧಾನಗಳು ಇರ್ತಾವೆ ಅನ್ನೋದನ್ನು ಇವತ್ತು ನಿಮ್ಮ ಜೋಡಿ ಶೇರ್ ಮಾಡ್ಕೋತೇನಂತ. ಬರ್ರಿ ವಿಡಿಯೋನ ಚಾಲೂ ಮಾಡೋನು. ಕಂಚಿಕಾಯಿ ಉಪ್ಪಿನಕಾಯಿ ಯಾವ ರೀತಿ ಹಾಕ್ತೇವೆ ಅನ್ನೋದು ನಿಮ್ಮ ಜೋಡಿ ನಾನು ಇವತ್ತು ಶೇರ್ ಮಾಡ್ಕೋತೇನಂತ. ಇಲ್ಲಿ ನಾವು 3 ಕಂಚಿಕಾಯಿ ತೊಗೊಂಡೇವಿ. 3 ಕಂಚಿಕಾಯಿ ಒಂದು ದೊಡ್ಡದೊಂದು ದಬ್ರಿ ಒಳಗೆ ನೀರು ಹಾಕಿ ಅದನ್ನು ಕುದಿಯಾಕಿಟ್ಟೇವಿ. ಇಲ್ಲಿ ಕುದಿಯಾಕಿಟ್ಟಿರೋ ಕಂಚಿಕಾಯಿ ನೋಡ್ರಿ, ಬರೀ ಒಂದು ಕುದಿ ಕುದ್ದು ಕೂಡ್ಲೇನ ತೆಳಗಿಳಿಡ್ಬೇಕು. ಇಲ್ಲಾಂದ್ರೆ ಹೆಸರು ಬರೋ ನೀರು ಕಾಯಿಸಿ ಅದ್ರೊಳಗೆ ಸುರಿ ಒಂದು 10 ನಿಮಿಷ ಬಿಟ್ರೂ ಕಂಚಿಕಾಯಿ ಬೆಂದಂಗೆ ಆಗಿರ್ತಾವೆ. ಯಾಕೆ ಹಾಕ್ತಾರಪ್ಪ ಬಿಸಿನೀರಾಗ ಅಂತ ಅನ್ನೋದಂದ್ರೆ, ಕಂಚಿಕಾಯಿ ಏನು ಇರ್ತೈತಲ್ಲ ಸ್ವಲ್ಪ ಒಗ್ಗರು ಇರ್ತೈತಿ. ಒಂದೊಂದು ಟೈಮ್ ಮ್ಯಾಗಿಂದೆಲ್ಲ ಐಸ ಇರ್ತೈತಲ್ಲ, ಅದೆಲ್ಲ ಹೋಗ್ಲಿ ಅನ್ನೋ ಕಾರಣಕ್ಕೆ ಬಿಸಿನೀರು ಹಾಕೋದು. ಇಲ್ಲಿ ನಮ್ಗೆ ಯಾವ ರೀತಿ ಸೈಜ್ ಬೇಕಲ್ಲ ಆ ಸೈಜಿಗೆ ನಾವು ಕಟ್ ಮಾಡಿ ಇಟ್ಕೋಬೇಕು. ನಾವು ಸ್ವಲ್ಪ ಮೀಡಿಯಮ್ ಆಗಿ ಹೆಚ್ಚಿಟ್ಕೊಂಡೇವಿ. ನಿಮಗೆ ಯಾವ್ಯಾವ ಸೈಜ್ ಬೇಕಲ್ಲ ಆ ಥರ ಇದು ಮಾಡ್ಕೊರಿ. ಇಲ್ಲಿ ಸ್ವಲ್ಪ ಉಪ್ಪನ್ನು ಜಾಸ್ತಿನ ಹಾಕೋರಿ, ಅಂದರೆ ಹುಳಿ ಇರ್ತೈತಲ್ಲ ಸ್ವಲ್ಪ ಹುಳಿ ಹೋಗಲಿ ಅಂತಂದು ಉಪ್ಪನ್ನು ಹಾಕ್ತಾರೆ. ಇಲ್ಲಿ ಸಾಸಿವೆ ಪುಡಿ ಮತ್ತು ಮೆಂತ್ಯ ಪುಡಿನ ಹಾಕಕತ್ತೇವೆ. ಎರಡೂ ಒಂದೊಂದು ಸ್ಪೂನ್ ಹಾಕಿದೆ ನಾವಿಲ್ಲಿ. ಇವೆರಡು ಹಾಕಿದ್ರೆ ಅಂದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ. ಸಾಸಿವೆ ಪುಡಿಗೆ ಆಯ್ತು, ಮೆಂತ್ಯಕ್ಕೆ ಆಯ್ತು, ಸ್ವಲ್ಪ ಒಗ್ಗರು ಕಡಿಮೆ ಆಕೈತೆ ಅಂಥೇಳಿ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಖಾರ ಹಾಕ್ಕೊಂಡೇವಿ. ಹಂಗೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಅರ್ಶಿಣ ಪುಡಿನೂ ಹಾಕ್ಕೊಂಡೇವಿ. ಹಂಗೆ ಈಗ 2 ಟೇಬಲ್ ಸ್ಪೂನಷ್ಟು ನಾವು ಒಳ್ಳೆಣ್ಣೆ ಅಂತೇವಿ. ನಿಮ್ಮ ಕಡೆ ಹೆಂಗೆ ಅಂತಾರೆ ಗೊತ್ತಿಲ್ಲ. ಒಳ್ಳೆಣ್ಣೆನೂ ಅಂತಾರೆ, ಗಾಂಧಿನೂ ಅಂತಾರೆ. ಅಡುಗೆ ಬಳಸೋ ಎಣ್ಣೆನೇ 2 ಚಮಚದಷ್ಟು ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಡಿತೈತಿ, ಚೆನ್ನಾಗಿ ಬರ್ತಾವೆ ಅಂಥೇಳಿ. ಒಂದಕ್ಕೊಂದು ಹತ್ತಲ್ಲ, ಚೆನ್ನಾಗಿ ಬಿಡಿ ಬಿಡಿ ಹಾಕ್ಕವ ಅನ್ನೋ ಕಾರಣಕ್ಕೆ ಇಲ್ಲಿ ಒಂದು 5ರಿಂದ 6 ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ವಿ. ಅದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳತ್ತೀವಿ. ಫ್ಲೇವರಿಗೆ ಮತ್ತು ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇದೆಲ್ಲ ಹಾಕಿದಾದ ಬಳಿಕ ನೋಡಿರಿ ಇಲ್ಲಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಎಲ್ಲನೂ ಉಪ್ಪು ಖಾರ ಹೀರಿಯಂಗೆ ಮಿಕ್ಸ್ ಮಾಡ್ಕೊರಿ. ಅದನ್ನು ನೋಡಕತ್ರ ಬಾಯಿ ನೀರು ಬರಾಕತ್ತಾವ, ಅಷ್ಟು ಚೆನ್ನಾಗತ್ತೆ. ಇಲ್ಲಿ ನಾವು ಬಳಸಕತ್ತಿರೋ ಬೆಲ್ಲ ಯಾವುದಂದ್ರೆ ನಮ್ಮ ಚಿನ್ನಗೆ ಅಂಗನವಾಡಿ ಒಳಗೆ ಕೊಟ್ಟಿದ್ರಲ್ಲ ಆ ಬೆಲ್ಲ ಬಳಸಕತ್ತೆ ನಾವೀಗಿಲ್ಲೇ. ಇಲ್ಲಿ ಅರ್ಧ ವಾಟೆದಷ್ಟು ನಾವು ಟೀ ಕುಡಿತೇವಲ್ಲ ಕಪ್ಪು, ಅದರಷ್ಟು 1 ಕಪ್ನಷ್ಟು ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಬೇಕು. ಇಲ್ಲಿ ಬೆಲ್ಲ ಹಾಕ್ಕೊಳಕತ್ತೇವಿ. ಬೆಲ್ಲ ಅದೆಲ್ಲ ಹಾಕಿದ ಬಳಕ ನೋಡಿರಿ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ತನಕನೂ ಬಿಡ್ಬೇಕ್ರಿ. ಅದನ್ನು ಒಂದು ಕುದಿ ಚಲೋ ಆದ ಕೂಡಲೇ ನಾವು ಈಗೇನು ಉಪ್ಪಿನಕಾಯಿಗೆ ಅಂತ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲನೂ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಹಂಗೆ ಕಡಿಮೆ ಉರಿ ಒಳಗನ ಬೇಯಿಸ್ಕೋಬೇಕು. ಅದು ಪೂರ ಗಟ್ಟಿ ಆಗೋ ತನಕ ಬೇಯಿಸ್ಬೇಕು ನೋಡ್ರಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಮುಚ್ಚಿಟ್ಬಿಟ್ರೆ ಅದು ಸ್ವಲ್ಪ ನೀರು ಮತ್ತು ಬೆಲ್ಲ ಏನು ಹಾಕಿರ್ತೇವಲ್ಲ ಅದು ಸ್ವಲ್ಪ ಚೆನ್ನಾಗಿ ಹೀರ್ಕೊಳ್ತೈತಿ. ಹೀರ್ಕೊಂಡಾದ ಬಳಿಕ ನೋಡ್ರಿ ಈ ಟೈಪ್ ಕಾಣಕತ್ತೈತಿ. ಈಗ ಇದನ್ನು ನಾವು ಒಲೆ ಮ್ಯಾಗ ಇಟ್ಟು ಬೇಯಿಸ್ಕೊಂಡೇವಿ. ಅದಂದ್ರೆ ಸ್ವಲ್ಪ ಪೂರ ಗಟ್ಟಿ ಆಗೋ ತನಕನೂ ಕುದಿಸ್ಕೋಬೇಕು ನೋಡ್ರಿ. ಉಪ್ಪಿನಕಾಯಿ ಸೂಪರ್. ಇದು ಕುದಿಯಾಕೆ ನೋಡ್ರಿ ಸ್ವಲ್ಪ ಟೈಮ್ ಹಿಡಿತೈತಿ. ಅಲ್ಲಿವರೆಗೂ ಕುದಿಸ್ಬೇಕು. ಕುದ್ದಾದ್ವಾಗ ನೋಡ್ರಿ ಪೂರ ಕಂಪ್ಲೀಟಾಗಿ ಗಟ್ಟಿಯಾಗಿ ಬರ್ತೈತಿ. ಇವತ್ತಿನ ಕಂಚಿಕಾಯಿ ಉಪ್ಪಿನಕಾಯಿ ಹೀಗಿತ್ತು. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗೈತಲ್ಲ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡೋದನ್ನು ಶೇರ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೇನೆ.